ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತು ಈ ವರದಿಯನ್ನ ನಿಮಗೆ ತಿಳಿಸಬೇಕು ಅನ್ನೋ ವಿಚಾರದಲ್ಲಿ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಯಾಟಲೈಟ್ ಚಾನೆಲ್ನಲ್ಲಿ ಬರ್ತಕ್ಕಂಥ ವರದಿ. ಇನ್ನು ನಮ್ಮ ವರದಿಗಾರರಾಗಿರ್ತಕ್ಕಂಥ ಅಥವಾ ನನ್ನ ಸ್ನೇಹಿತರಾಗಿರ್ತಕ್ಕಂಥ ರಾಜು ನಾಯಕ, ಚೈನಾದಲ್ಲಿರ್ತಕ್ಕಂಥ ಸ್ನೇಹಿತರು ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಬಟ್ ಆ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರವೇ ಇವತ್ತು ಚೀನಾ ವೈರಸ್ ಅಂತ ಹೇಳ್ತಾ ಇದೆ. ಬಟ್ ಚೀನಾ ವೈರಸ್ ಚೀನಾದಲ್ಲೇ ಇಲ್ಲ, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮಾಡ್ಲಿಕ್ಕೋಸ್ಕರ ಇದನ್ನ ಏನಾದ್ರೂ ಸ್ಕೀಮ್ ಮಾಡ್ತಾ ಇದ್ದಾರಾ? ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಜನ ಬಿಡಿ, ಅವಾಗಂತ ಅದ್ರ ಬಗ್ಗೆ ಧ್ವನಿನೇ ಎತ್ತಂಗಿಲ್ಲ. ಧ್ವನಿ ಎತ್ತದಿರೋದೆಲ್ಲ ಈ ತರ ಕೆಮ್ಮಿದ್ರು ಸಮೇತನು ಸ್ಕ್ಯಾನ್ ಮಾಡಿಸ್ರಿ ಅಂತ ಹೇಳಿರ್ತಕ್ಕಂಥ ಡಾಕ್ಟರ್ಗಳಿದ್ದಾರೆ. ಸತ್ತಿರ್ತಕ್ಕಂಥ ಪೇಷಂಟ್ ಒಳಗಡೆ ಇಟ್ಕೊಂಡು, ಸತ್ತಿರ್ತಕ್ಕಂಥ ಡೆಡ್ ಬಾಡಿ ಒಳಗೆ ಇಟ್ಕೊಂಡು ಇನ್ನು ಪೇಷಂಟ್ ಜೀವಂತವಾಗಿದೆ ಅಂತ ಹೇಳಿರ್ತಕ್ಕಂಥ ಡಾಕ್ಟರ್ಗಳು ಇದ್ದಾರೆ. ಬಟ್ ಈಗ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ನೋಡಿ ಯಾವ ರೀತಿ ಇದನ್ನ ಹಬ್ಬಿಸ್ತಾ ಇದ್ದಾರೆ ಅಂತ. ಬೆಂಗಳೂರಿಗರೇ, ಜನವರಿ 10ರಿಂದ ನೀವು ಊರು ಬಿಟ್ಬಿಡಿ. ಯಾರ್ಯಾರು ಬೆಂಗಳೂರದೇ ನೀವೆಲ್ಲರೂ ಗಂಟು ಮೂಟೆ ಕಟ್ಕೊಂಡು ಬೇರೆ ಊರಿಗೆ ಹೋಗ್ಬಿಡಿ. ಯಾವ ಕಾರಣಕ್ಕೂ 4 ದಿನ ಬೆಂಗಳೂರಲ್ಲಿ ಇರಕ್ಕೇ ಹೋಗ್ಬೇಡಿ. ಅದ್ರಲ್ಲೂ ಮಕ್ಕಳು, ವೃದ್ಧರು, ಹಾರ್ಟ್ ಪ್ರಾಬ್ಲಮ್ ಇರೋರು ಖಂಡಿತವಾಗ್ಲೂ ಇರ್ಲೇಬೇಡಿ ಬೆಂಗಳೂರಲ್ಲಿ. ಬೆಂಗಳೂರಿಗೆ ಇನ್ ಕೇಸ್ ಏನಾದ್ರು ಬೆಂಗಳೂರಿಗೆ ಹೋಗೋಣ, 14ನೇ ತಾರೀಕು ಬೇರೆ ಸಂಕ್ರಾಂತಿ, ನಾವು ಟ್ರಿಪ್ ಮಾಡೋಣ ಅಂತ ಏನಾದ್ರೂ ನೀವು ಅಂದ್ಕೊಂಡು ಪ್ಲಾನ್ ಮಾಡಿದ್ರೆ, ನಿಮ್ಮ ಟ್ರಿಪ್ ಪ್ಲಾನ್ ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಸಂಕ್ರಾಂತಿ ರಜಾ ಅಂತ ಬೆಂಗಳೂರಿಗಂತೂ ಕಾಲಿಡ್ಲೇಬೇಡಿ, ಬೆಂಗಳೂರು ಕಡೆ ಮುಖನೂ ಹಾಕ್ಬೇಡಿ. ನಿಮ್ಮ ಜೀವ ಉಳಿಸಿಕೊಳ್ಳಲು ಇರೋದು ಇದೊಂದೇ ಮಾರ್ಗ. ಆ 4 ದಿನ ಏನೇಳಿ 4 ದಿನ ಜನವರಿ 10ರಿಂದ 14ರವರೆಗೆ 4 ದಿನ ಗಡಗಡ ಅಂತ ನಡುಗುತ್ತೆ ರಾಜಧಾನಿ ಬೆಂಗಳೂರು. 10 ಡಿಗ್ರಿಗೆ ಇಳಿಯಲಿದೆ ಬೆಂಗಳೂರಿನ ಟೆಂಪರೇಚರ್. ನೆನ್ಪು ಮಾಡ್ಕೊಳ್ಳಿ, ಇವತ್ತು ಬೆಳಿಗ್ಗೆ ಚಳಿ 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 ಅಂತ ನೀವ್ ಯಾರು ಹೊರಗೆ ಬಂದಿಲ್ಲ. ಇನ್ನೇನಾದ್ರು ನೀವು 10ನೇ ತಾರೀಕಿಂದ 14ನೇ ತಾರೀಕುವರೆಗೆ ಬೆಂಗಳೂರಲ್ಲಿ ಇರ್ತೀನಿ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೊರಗೆ ಬರಕ್ ಆಗಲ್ಲ, ಮಾತಾಡಕ್ ಆಗಲ್ಲ. ಯಾಕಂದ್ರೆ ಟೆಂಪರೇಚರ್ ಫುಲ್ ಡೌನ್ ಆಗುತ್ತೆ. ಸೊ 10 ಡಿಗ್ರಿಗೆ ಇಳಿಯುತ್ತೆ ಬೆಂಗಳೂರಲ್ಲಿ ಟೆಂಪರೇಚರ್. ಕಳೆದ 2 ದಿನದಿಂದ 16 ಡಿಗ್ರಿಗೆ ಇಳಿದಿರೋ ಉಷ್ಣಾಂಶ. 2 ದಿನಗಳಿಂದ ಚಳಿ ಚಳಿ ತಾಳಕ್ಕೆ ಆಗ್ತಾ ಇಲ್ಲ. ಚಳಿ ಚಳಿ ಅಂತ ಹೇಳ್ಬಿಟ್ಟು ನೀವು ಸಾಂಗ್ ಎಲ್ಲಾ ಹೇಳ್ತಾ ಇದ್ದೀರಾ. ಜನಗಳು ತುಂಬಾ ಚಳಿ ಅಂತಿದ್ದಾರೆ. 15 ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ಇಷ್ಟೊಂದು ಚಳಿಯ ಅನುಭವ ಆಗ್ತಾ ಇದೆ. 5 ದಿನ ಕಳೆದ್ರೆ 10 ಡಿಗ್ರಿಗೆ ಕುಸಿಯಲಿದೆ ತಾಪಮಾನ. ಬೆಳಗ್ಗೆ ವಾಕಿಂಗು, ಜಾಗಿಂಗು ಅಂತ ಎದ್ದೆದ್ದು ಓಡೋಗ್ತಿರಲ್ವಾ 5 ಗಂಟೆಗೆ, ಆತರ ಮಾಡಕ್ ಹೋಗ್ಲೇಬೇಡಿ. ಅದ್ರಲ್ಲೂ ವಯಸ್ಸಾದವರು ಏನಪ್ಪ ನಾವೇನು ಹೋಗ್ಬಿಡ್ತೀವಪ್ಪ ಚಳಿಲಿ ಅಂತ ಹೇಳ್ಬಿಟ್ಟು ಹೋಗ್ತಿರಲ್ವಾ ಪಾರ್ಕಿಗೆ, ಖಂಡಿತವಾಗ್ಲೂ ಹೋಗ್ಬೇಡಿ. ಅದ್ರಲ್ಲೂ ಹಾರ್ಟ್ ಪೇಷಂಟ್ ಇದ್ರೆ ತುಂಬಾನೇ ಕೇರ್ ಆಗಿರ್ಬೇಕು. ನಿಮ್ಮ ಹೃದಯವನ್ನ ಕಾಪಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ನಿಮ್ ಹೃದಯ ಸಿಗೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬೆಂಗಳೂರಲ್ಲಿ 10ರಿಂದ ಅಂದ್ರೆ ಜನವರಿ 10ರಿಂದ 14 ತನಕ 4 ದಿನ ಇರಲೇಬೇಡಿ. 10 ಡಿಗ್ರಿಗೆ ಇಳಿಯಲಿದೆ ಬೆಂಗಳೂರಿನ ಟೆಂಪರೇಚರ್. ರಾಜಧಾನಿ ಬೆಂಗಳೂರಲ್ಲಿ ತೀವ್ರವಾದಂತಹ ಚಳಿ, ಶೀತಗಾಳಿ ಹೆಚ್ಚಾಗಿದೆ. ಬೆಂಗಳೂರಿಗರೇ 10 ಡಿಗ್ರಿಗೆ ಚಳಿಗೆ ನೀವು ಸಿದ್ಧರಾಗಿ ಅದನ್ನ ವೆಲ್ಕಮ್ ಮಾಡೋಕೆ ರೆಡಿಯಾಗಿ. ಇನ್ ಹಲವು ದಿನಗಳ ಕಾಲ ಮುಂದುವರಿಯಲಿದೆ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆ ತಿಳಿಸಿದೆ. ಕಳೆದ 4 ದಿನಗಳಿಂದ ಚಳಿ ಹೆಚ್ಚಿದೆ. ಅಂದ್ರೆ ಚಳಿ ಹೆಚ್ಚಿದ ಹಿನ್ನೆಲೆ ಬೆಂಗಳೂರು ಕೂಡ ನನಗ್ತಾ ಇದೆ. ಅಂದ್ರೆ ಜನವರಿ 4, ಜನವರಿ 5 ಅಂದ್ರೆ ನಿನ್ನೆ ಇವತ್ತು ಎಲ್ಲ 16 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಶೀತಗಾಳಿಯಿಂದಾಗಿ ಜನ ಮನೆಯಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದಕ್ಕೆ ಸಾಕ್ಷಿ ಎಂಬಂತೆ ಈಗ ವಿಮಾನ ಹಾರಾಟದ ದಿಕ್ಕನ್ನು ಸಹ ಬದಲಾಯಿಸಿದ್ದಾರೆ. ಸೊ ಜನವರಿ 10ರಿಂದ ಜನವರಿ 14ರವರೆಗೆ
ಇರಕ್ಕೆ ಹೋಗ್ಬೇಡಿ ಬೆಂಗಳೂರಲ್ಲಿ. ಯಾಕಂತ ಹೇಳಿದ್ರೆ 10 ಡಿಗ್ರಿಗೆ ಇಳಿಯಲಿದೆ ಬೆಂಗಳೂರಿನ ಟೆಂಪರೇಚರ್. ನಾನು ರಾಜರಾಯ್ಕರು, ಚೈನಾದಿಂದ, ಡಾಲಿಯನ್ ಸಿಟಿ. ಇತ್ತೀಚೆಗೆಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಸ್ಪೆಷಲಿ ಕರ್ನಾಟಕದಲ್ಲಿ ಟಿವಿ ಚಾನಲ್ನವರು. ಚೈನಾದಲ್ಲಿ ಹಂಗಂತೆ ಹಿಂಗಂತೆ, ಅಷ್ಟು ದಿನ ಸತ್ರಂತೆ, ಇಷ್ಟನ ಹೆಣ ಸುಡಕ್ ಜಾಗ ಇಲ್ಲ, ಅದು ಇದು, ಹಾಸ್ಪಿಟ್ಲಲ್ಲಿ ಕಾಲಿಡಕ್ ಜಾಗ ಇಲ್ಲ, ಬಹಳ ಜನ ಸತ್ತೋಗ್ತಾ ಇದ್ದಾರೆ, ಎಲ್ಲರೂ ಮಾಸ್ಕ್ ಹಾಕೊಳ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ. ಅದೇ ನ್ಯೂಸು. ಇದು ರಿಯಲ್ ನ್ಯೂಸ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಮೇನ್ ಜಾಗ ಒಲಿಂಪಿಕ್ ಸ್ಕ್ವೇರ್ ಅಂತ, ಒಳ್ಳೆ ಫೇಮಸ್ ಜಾಗ ಇದು. ಇಲ್ಲೇ ಒಂದು ಹಾಸ್ಪಿಟ್ಲ್ ಇದೆ. ಆ ಹಾಸ್ಪಿಟ್ಲ್ ಒಳಗಡೆ ಹೋಗಿ ನಿಮಗೆ ರಿಯಾಲಿಟಿ ತೋರಿಸ್ತೀನಿ ಏನು ಕತೆ ಏನೋ ಅಂತ. ಇದು ಫೇಮಸ್ ಹಾಸ್ಪಿಟ್ಲ್, ಡಾಲಿಯನ್ ಮೇನ್ ಹಾಸ್ಪಿಟ್ಲ್, ದೊಡ್ಡ ಹಾಸ್ಪಿಟ್ಲು. ಯಾಕಂದ್ರೆ ಬರೀ ಸುಳ್ಳು ಸುದ್ದಿ ಹಬ್ಬಿಸಿ ಜನಕ್ಕೆಲ್ಲ ಎದುರಿಸಿ ಗಾಬರಿ ಪಡಿಸ್ತಾ ಇದ್ದಾರೆ. ಮಾಸ್ಕ್ ಹಾಕೊಳ್ಳೋದು ಸಹಜ, ಇಲ್ಲಿ ದಂಡಿ ಏರಿಯಾ, ಇದು ಚಳಿ ಪ್ರದೇಶ. ಆಮೇಲೆ ಕೆಲವೊಂದು ಫ್ಲೂ, ಜ್ವರ, ವೈರಲ್ ಫ್ಲೂ ಅವೆಲ್ಲ ಬರೋದು ಮಾಮೂಲಿ ಚಳಿಗಾಲದಲ್ಲಿ. ಕೆಲವೊಂದು ಸಣ್ಣ ಪುಟ್ಟ ಬಂದೇ ಇರ್ತವೆ. ಅದನ್ನ ಬಿಟ್ಟು ಅಲ್ಲಿ ಎಲ್ಲ ನ್ಯೂಸ್ ಅಪ್ಸೋದು ನೋಡ್ಬಿಟ್ರೆ, ಅಲ್ಲಿ ನಮ್ಮ ಊರಿಂದಾನು ಅಲ್ಲಿಂದ ಎಲ್ಲ ಕಡೆ ಫ್ರೆಂಡ್ಸ್ಗಳು ಫೋನ್ ಮಾಡ್ತಾ ಇದ್ದಾರೆ, ಏನಂತೆ ಹಂಗಂತೆ ಹಿಂಗಂತೆ ಅಂತ. ಇಲ್ಲಿ ನೋಡ್ರಿ, ಇದು ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಮಾಸ್ಕ್ ಹಾಕಿದ್ದಾರೆ ನೋಡ್ರಿ, ನೋಡೋಣ. ಒಬ್ರು ಇಬ್ರು ಮಾಸ್ಕ್ ಹಾಕೊಂಡಿರ್ತಾರೆ ಮಾಮೂಲಿ. ಇಲ್ಲಿ ನೋಡ್ರಿ, ಹುಡ್ರು ಮಕ್ಕಳು ಯಾರು ಮಾಸ್ಕ್ ಹಾಕಿದ್ದಾರೆ ನೋಡ್ರಿ. ಇರ್ತಾರೆ ಕೆಲವೊಬ್ರು ಜ್ವರ ಗಿರ ಬಂದು, ಸಣ್ಣ ಪುಟ್ಟ ಮಾಮೂಲಿ ಇರೋದೇ ಚಳಿಗಾಲದಲ್ಲಿ. ಇದು ಚಳಿ ಪ್ರದೇಶ, ಇಲ್ಲಿ ಮೈನಸ್ಸು ಹೋಗುತ್ತೆ ಚಳಿಗಾಲದಲ್ಲಿ. ಹಾಗಾಗಿ ಅಷ್ಟು ಮಾಸ್ಕ್ ಹಾಕ್ತಾ ಬಿಟ್ರೆ ಬೇರೆ ಅಂಥದ್ದೇನು ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ ಇಲ್ಲಿ. ನೋಡಿ, ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇದ್ದೀನಿ. ಹಾಸ್ಪಿಟ್ಲ್ ಒಳಗಡೆ ಮಾಮೂಲಿ ನೋಡ್ರಿ, ಈ ಬಾಡಿಗಾಡೆ ಮಾಸ್ಕ್ ಹಾಕೊಂಡಿಲ್ಲ, ಮತ್ತೆ ಯಾರು ಮಾಸ್ಕ್ ಹಾಕೊಂತಾರೆ ನೋಡ್ರಿ. ಹಾಸ್ಪಿಟ್ಲು ಕಾಲಿಡೋಕೆ ಜಾಗ ಇಲ್ಲಂತೆ, ಹಂಗಂತೆ ಹಿಂಗಂತೆ. ಎಲ್ಲಿ ನೋಡ್ರಿ, ಆಲಕದಲ್ಲಿ ತುಂಬಿ ತೊಳ್ಬೇಕಾಗಿತ್ತು ಹಾಸ್ಪಿಟ್ಲ್ಗಳು. ಇದು ಹಾಸ್ಪಿಟ್ಲ್, ಮೇನ್ ಹಾಸ್ಪಿಟ್ಲ್ ಡಾಲಿಯನ್ನಿಂದು. ಎಷ್ಟು ಜನ ಇದ್ದಾರೆ ನೋಡ್ರಿ ಇಲ್ಲಿ, ಲಿಮಿಟೆಡ್ ಜನಗಳು. ಅದೇ ಹಂಗೇನಾರು ಆಗಿದ್ರೆ ತುಂಬಿ ತೊಳಗ್ತಿತ್ತು ಹಾಸ್ಪಿಟ್ಲು. ನೋಡ್ರಿ, ದೊಡ್ಡ ಹಾಸ್ಪಿಟ್ಲ್ ಇದು, ಫೇಮಸ್ ಹಾಸ್ಪಿಟ್ಲು. ಅಂಥದ್ರಲ್ಲಿ ಜನಗಳೇ ಇಲ್ಲ ನೋಡ್ರಿ, ಎಷ್ಟು ಜನ ಇದ್ದಾರೆ. ದೊಡ್ಡ ಹಾಸ್ಪಿಟ್ಲಲ್ಲಿ ಹೆಂಗಿರ್ತಾರೆ ಜನಜಂಗುಳಿ. ಇಲ್ಲಿ ನೋಡ್ರಿ, ಸಿಟಿ ಸ್ಕ್ಯಾನು ಎಲ್ಲ ಸೆಕ್ಷನ್ಗಳಿದ್ದಾವೆ, ಭಾಳ ಲಿಮಿಟೆಡ್ ಜನಗಳು. ಅಂಥದ್ದೇನು ಗಾಬರಿ ಪಡೋಂಥದ್ದು ಅಲ್ಲೆಲ್ಲ ನ್ಯೂಸ್ನಲ್ಲಿ ತೋರಿಸೋಂಥದ್ದು ಏನೇನೂ ಆಗಿಲ್ಲ. ನೋಡ್ರಿ, ಲಿಮಿಟೆಡ್ ಜನಗಳು ಎಲ್ಲ, ಸಣ್ಣ ಪುಟ್ಟ ಜ್ವರಗಳು ಅದು ಇದು ಮಾಮೂಲಿ ಅಷ್ಟೇ ಹೊರತು ನೀವು ತಿಳ್ಕೊಂಡಷ್ಟು ಅಲ್ಲಿ ನ್ಯೂಸ್ನಲ್ಲಿ ನೋಡೋಷ್ಟು ಅಂಥದ್ದೇನೂ ಆಗಿಲ್ಲ. ಹಾಗಾಗಿ ಒಂದು ಸಣ್ಣ ವಿಡಿಯೋ ಮಾಡಿ ಕ್ಲಿಯರಿಟಿ ಕೊಡೋಣ ಜನಕ್ಕೆ. ಸುಳ್ಳು ಸುದ್ದಿ ಹಬ್ಬಿಸಿ ಹೆದರ್ಸೋಕ್ಕಿಂತ ನಿಜವಾದ ಸುದ್ದಿ ಕೊಡೋಣ ಅಂತ ಒಂದು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ. ನೀವು ನೋಡ್ರಿ, ಪೇಷಂಟ್ಗಳು ಕೆಲವರು ಇರ್ತಾರೆ ಪಾಪ, ಮಾಮೂಲಿ ಪೇಷಂಟ್ಗಳು, ಸೀರಿಯಸ್ ಅಲ್ಲ ಅಷ್ಟೇ ಅಲ್ಲ. ಜನ ತುಂಬಿ ತೊಳ್ತಾ ಇದ್ದಾರಂತೆ, ಹಂಗಂತೆ ಹಿಂಗಂತೆ. ಹಾಸ್ಪಿಟ್ಲಲ್ಲಿ ಹೆಣ ಸುಡೋಕ್ಕೆ ಜಾಗ ಇಲ್ಲ, ಹೆಣ ಇಡೋಕ್ಕೆ ಜಾಗ ಇಲ್ಲ. ನೋಡ್ರಿ, ಮಾಮೂಲಿ ಲೈಫು ಇಂಡಿಯಾದಲ್ಲಿದ್ದಂಗೆ ಹಂಗೆ. ಅದಕ್ಕಾಗಿ ಈ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ. ಗಾಬರಿ ಪಡುತ್ತದೆ ಏನೂ ಆಗಿಲ್ಲ, ದಯವಿಟ್ಟು ಹೆದರ್ಸ್ಬೇಡಿ ಜನನ್ನ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್.